ನನಗೇನು ಲೇಟ್ ಆಗುತ್ತಾ ಇದೆ? ಆಫೀಸಿಂದ ಬರಬೇಕಾದ್ರೆ ನಿನ್ಗೇನು ತರಲೆ? ರೀ, ಹೊಸದಾಗಿ ಮದುವೆ ಆಗಿರೋರು ಇನ್ನೇನು ತಗೊಂಡು ಬರ್ತಾರೆ? ಏನಂದ್ರೆ ನನಗೆ ಈಗ ಆಫೀಸಿಂದ ಬರಬೇಕಾದ್ರೆ ಮೈಸೂರು ಪಾಕು, ಮಲ್ಲಿಗೆ ಹೂವು ತಗೊಂಡು ಬನ್ನಿ, ಅಷ್ಟೇ ಸಾಕು. ಆದ್ರೆ ನಿನ್ಗಿನ್ನೂ ಮಾವಿನಕಾಯಿ ಹುಣಸೆ ಹಣ್ಣು ತಿನ್ನೋ ಆಸೆನೇ ಆಗ್ತಾ ಇದೆ ನನಗೆ. ಹೋಗ್ರಿ ನೀವು, ಯಾವಾಗ ಇದೇ ತರ ಮಾತಾಡ್ತೀರಾ? ನನ್ನ ನಾಚಿಕೆ ಆಗಲ್ವಾ? ಇಷ್ಟೊತ್ತು ಎಲ್ಲ ಹೋಗಿದೆ? ಎಲ್ಲಿದ್ಯಾಡು? ಅಣ್ಣ, ನಿನ್ನೆ ಭಕ್ತರು ನಾಟಕ ನೋಡಕ್ ಹೋಗಿದೆ. ಯಾವ ನಾಟಕ? ಸಂಸಾರದಲ್ಲಿ ಸರಿಗಮ ಅಂತ. ಆ ನಾಟಕದಲ್ಲಿ ಹೀರೋ ಹೆಸರು ದಿಲೀಪ್ ಕುಮಾರ್ ಅಂತಾನೆ. ಹೀರೋನ ಹಿಡ್ಕೊಂಡು ಯಾವ ಇಷ್ಟೊತ್ತು ಎಲ್ಲ ಹೋಗಿದೆ? ಇನ್ನೆಲ್ಲಣ ಹೋಗ್ತೇನೆ. ವರ್ಕ್ಶಾಪ್ ಕೆಲಸ ಮುಗಿಸ್ಕೊಂಡು ಈಗ ತಾನೇ ಮನೆಗೆ ಬರ್ತಾ ಇದೀನಿ. ರಘು, ನಾನು ನಿನ್ನ ವರ್ಕ್ಶಾಪ್ ಕೆಲಸಕ್ಕೆ ರಾಜೀನಾಮೆ ಕೊಡು ಅಂತ ತಾನೇ ಕಾಲೇಜಿಗೆ ಸೇರಿಸಿದ್ದು. ರಘು ನೋಡ್ ರಘು, ಇನ್ಮೇಲೆ ನನಗೆ ಪ್ರತಿ ತಿಂಗಳು 20,000 ಸಂಬಳ ಬರುತ್ತೆ. ನನ್ನಂತ ಒಬ್ಬ ಆಫೀಸರ್ ತಮ್ಮ ಈ ರೀತಿ ವರ್ಕ್ಶಾಪ್ನಲ್ಲಿ ಹಮಾಲ್ನಂತೆ ನೈಟ್ ಡ್ಯೂಟಿಗೆ ಹೋಗ್ತಾ ಇದ್ದಾನೆ ಅಂದ್ರೆ ನೋಡಿ ಜನ ಏನ್ ತಿಳ್ಕೊಳ್ಳಲ್ಲ? ನೋಡ್ ರಘು, ದಯವಿಟ್ಟು ಇನ್ಮೇಲೆ ಆ ವರ್ಕ್ಶಾಪ್ ಕೆಲಸಕ್ಕೆ ರಾಜೀನಾಮೆ ಕೊಡು. ಮೈ ಆರ್ಡರ್. ಅಣ್ಣ, ಎಂತ ಮಾತಂದಣ್ಣ ನೀನು? ವರ್ಕ್ಶಾಪ್ ಕೆಲಸನ ಹೀನಾಯ ಕೆಲಸ ಅಂತ ಈಗ ಹೇಳ್ತೀರಣ್ಣ. ನಮ್ಮ ಕುಟುಂಬದ ಒಳನೇ ಗೊತ್ತಿರೋದು ಆ ವರ್ಕ್ಶಾಪ್. ಅಷ್ಟೇ ಯಾಕೆ, ನಿನ್ನ ವಿದ್ಯಾಭ್ಯಾಸ, ಈ ನಿನ್ನ ಉದ್ಯೋಗ ಎಲ್ಲ ಕಲ್ಸ್ಕೊಟ್ಟಿದ್ದು ಆ ವರ್ಕ್ಶಾಪ್ ನ ದುಡಿಮೆ ಹಣನೇ ಅಣ್ಣ. ವರ್ಕ್ಶಾಪ್ ಕೆಲಸಕ್ಕೆ ಹೋಗ್ಬೇಡ ಅಂತ ಹೇಳೋಣ. ಅಣ್ಣ, ನಿನ್ ಕೈ ಮುಗಿತೀನಿ ಅಣ್ಣ, ನಿನ್ ಕೈ ಮುಗಿತೀನಿ. ಯಾವುದೇ ಕಾರಣಕ್ಕೂ ವರ್ಕ್ಶಾಪ್ ಕೆಲಸನ ಹೀನಾಯ ಕೆಲಸ ಅಂತ ಈಗ ಹೇಳ್ಬೇಡ ಅಣ್ಣ, ಈಗ ಹೇಳ್ಬೇಡ. ಸಾರಿ ರಘು, ಏನೋ ಬಾಯಿ ತಪ್ಪಿ ನಿನ್ನ ದುಡಿಮೆನ ಹೀನಾಯ ಕೆಲಸ ಅಂತ ಮಾತಾಡಿದ್ದು ನನ್ನ ಮಹಾ ಮೂರ್ಖತನ. ವಯಸ್ಸಿನಲ್ಲಿ ನಿನಗಿಂತ ಹಿರಿಯೋನಾದ್ರು ಅಂದ್ರೆ ತಾಯಿ ಸಮಾನ. ನಿನ್ನ ನಾನು ಕಾಮದೃಷ್ಟಿ ನೋಡಿ ಅದು ಯಾವ ನರಕು ಕಲ್ಸ್ಬೇಕು ಅಂತಿದೆ ತಾಯಿ. ಬೇಡಮ್ಮ ಬೇಡ, ನನ್ನ ಅಣ್ಣನಿಗೆ ದ್ರೋಹ ಬಗೆ ಅಂತ ಕೆಲಸನ ಮಾಡ್ಬೇಡ ತಾಯಿ, ಮಾಡ್ಬೇಡ. ರಘುವೀರ್, ಇಲ್ಲ, ಬಾಂಧವರೆಂಬ ಹುಚ್ಚು ನಂಬಿಕೆನ ಹಚ್ಕೊಂಡು ಒಲದು ಬಂದಿರೋ ಈ ಹೆಣ್ಣನ್ನ ತಿರಸ್ಕಾರ ಮಾಡಬೇಡ. ನನ್ನ ಆಸೆನ, ನನ್ನ ಆಕಾಂಕ್ಷೆಗಳನ್ನ ದೂರ ಮಾಡಬೇಡ. ಜಾಣನಾಗು, ನಡು, ನನ್ನ ಆಸೆನ ಪ್ಲೀಸ್ ಪ್ಲೀಸ್ ಪ್ಲೀಸ್. ಸಾಕು ನಿಲ್ಸಮ್ಮ ಈ ನಿನ್ನ ದುರುಪದೇಶನ.